ಈ ಏರಿಯಾದಲ್ಲಿ ಪಬ್ಲಿಕ್ದು ಭಾಳ ಕಂಪ್ಲೇಂಟ್ಸ್ ಇತ್ತು. ಇಲ್ಲಿ ರೋಡ್ ಡ್ಯಾಮೇಜ್ ಆಗಿದೆ ಮತ್ತು UGDದು ಸಮಸ್ಯೆ ಆಗಿದೆ ಅಂತ. ಅದರ ಸಲುವಾಗಿ ನಾವು ಈಗಾಗಲೇ ಎಲ್ಲರಿಗೂ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಈ ತೆಗ್ ಏನು ಬಿದ್ದಿದೆ ಅದರ ಸಲುವಾಗಿ ವೆಟ್ ಮಿಕ್ಸ್ ಮತ್ತು ಮುರುಮ್ ಯೂಸ್ ಮಾಡಿಕೊಂಡು ಅಥವಾ ಎಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿಂದ CND ವೇಸ್ಟ್ ತರಿಸ್ಕೊಂಡು ಹಾಕಿ ರೋಲಿಂಗ್ ಮಾಡಿ ಅಟ್ಲೀಸ್ಟ್ ಫಾರ್ ಟೈಮಿಂಗ್ ಮಾಡಲಿಕ್ಕೆ ಹೇಳಿದ್ದೀವಿ. ಜೊತೆಗೆ MGNVY 2 ಆ ಸ್ಕೀಮ್ ಅಡಿಯಲ್ಲಿ ಈಗಾಗಲೇ ಈ ರೋಡ್ದು ಕೆಲಸ ಇಟ್ಟಿದ್ದೀವಿ. ಆ ರೋಡ್ದು ವರ್ಕ್ ಈಗ ಟೆಂಡರ್ ಹಂತದಲ್ಲಿ ಇದೆ. ಸೊ ಅದು ಸರ್ಕಾರ ಮಟ್ಟದಲ್ಲಿ ಟೆಂಡರ್ ಫೈನಲೈಸೇಷನ್ ಆಗ್ತಾ ಇದೆ. ಅದಕ್ಕೆ ಒಂದು 2-3 ತಿಂಗಳ ಬೇಕಾಗಿದೆ ಫಾರ್ ವರ್ಕ್ ಆರ್ಡರ್. ಸೊ ಪರ್ಮನೆಂಟ್ ವರ್ಕ್ ಅಂತೂ ನಾವು ಶಾಶ್ವತ ಇದ್ದೀವಿ, ಇದು ಪರ್ಮನೆಂಟ್ ವರ್ಕ್ ಆಗುತ್ತೆ ಅಂತ. ಟೆಂಪ್ರರಿ ನಾವು ಏನೇನು ಮಾಡಬೇಕು ನಾಳೆಯಿಂದ ಚಾಲೂ ಮಾಡ್ತೀವಿ. ಜೊತೆಗೆ ಸ್ವಲ್ಪ ಕಚ್ಚರದು ಸಮಸ್ಯೆ ಇತ್ತು, ಅದನ್ನು ನಾವು ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತು AEE ಅವರಿಗೆ ಹೇಳಿದ್ದೀವಿ ಏನೇನು ಮಾಡಬೇಕು ಅಂತ. ಮತ್ತು ಇವೆಲ್ಲ ಆಗ್ತಾಯಿದೆ, ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದ ಪ್ರಕಾರ ಆಗ್ತಾಯಿದೆ ಇಲ್ವಾ ಅಂತ ನೋಡಲಿಕ್ಕೆ ಮತ್ತೆ 2-3 ದಿನ ಬಿಟ್ಟು ನಾವು ಬರ್ತೀವಿ. ಮತ್ತು ಎಲ್ಲಿ ಇವತ್ತು ಹೋಗಿದ್ದೀವಿ ಅಲ್ಲಿ ಹೋಗಿ ಏನೇನು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಅದರದ್ದು ಪಾಲನೆ ಆಗಿದೆಯೋ ಅಥವಾ ಇಲ್ಲ ಅಂತ ನಾವು ನಾನು ಮತ್ತು ಕಮಿಷನರ್ ಸರ್ ಮತ್ತು ಡೆಪ್ಟಿ ಮೇಯರ್ ಮತ್ತು ನಮ್ಮ ಶಾಸಕರು ಬಂದಿದ್ದರು. ಅವ್ರು ಏನೋ ಅರ್ಜೆಂಟ್ ವರ್ಕ್ ಇರೋದ್ರಿಂದ ಎಮರ್ಜೆನ್ಸಿ ಬಂದಿರೋದ್ರಿಂದ ಇಲ್ಲಿಂದ ಅವರು ಹೋದರು. ಏನಂತಂದರೆ ಇಲ್ಲಿಂದ ಎಲ್ಲ ಜನರು ಸ್ವಲ್ಪ ಭಾಳಷ್ಟು ಕಂಪ್ಲೇಂಟ್ಸ್ ಇದೆ. ಕಂಪ್ಲೇಂಟ್ಸ್ ಏನು ಇಲ್ಲ ಅಂತಿಲ್ಲ, ಭಾಳಷ್ಟು ಇದೆ. ಸೊ ನಾವು ಹಂತವಾಗಿ ಸಾಲ್ವ್ ಮಾಡ್ಬೇಕಂತ ಹೇಳಿ ನಾನು ಕಮಿಷನರ್ ಸರ್ ಎಲ್ಲ ಮಾತಾಡಿದ್ದೀವಿ. ಈಗ ಎಷ್ಟಾಗುತ್ತೆ ಅಷ್ಟು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ.